Hello all, my name is Ashwini. I am from Interface College of Computer Application ದಾವಣಗೆರೆ. ಇವತ್ತು ನಾನು ಹೇಳ್ತಾ ಇರೋ ಟಾಪಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಅದರಲ್ಲಿರೋ ಟೈಪ್ಸ್ ಮತ್ತೆ ಅದರಲ್ಲಿ ನಾವು ಯಾವ್ಯಾವ ಟ್ರಾನ್ಸ್ಲೇಟರ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದೀನಿ. ಸೊ ನೋಡೋಣ ಯಾವ್ಯಾವ ಇದಾವೆ ಅಂತ. First, what is programming? Programming ಅಂದ್ರೆ ಏನು? A set of instructions that you will give to a computer so that it will do a particular task. ಇವಾಗ ಕಂಪ್ಯೂಟರ್ ಒಂದು ಪರ್ಟಿಕ್ಯುಲರ್ ಆಗಿರೋ ಟಾಸ್ಕ್ ಮಾಡ್ಬೇಕಂದ್ರೆ ಅದಕ್ಕೆ ಯೂಸರು ಆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬೇಕು. ಅದನ್ನೇ ನಾವಿಲ್ಲಿ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ಅ ಟೈಪ್ ಆಫ್ ರಿಟರ್ನ್ ಲ್ಯಾಂಗ್ವೇಜ್ ದಟ್ ಟೆಲ್ಸ್ ದ ಕಂಪ್ಯೂಟರ್ ವಾಟ್ ಟು ಡೂ. ಅಂದ್ರೆ ಇವಾಗ ನಾವು ಕಂಪ್ಯೂಟರ್ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿರೋ ಟಾಸ್ಕ್ ಮಾಡ್ಬೇಕಂದ್ರೆ ಅದಕ್ಕೆ ನಾವು ಪ್ರೋಗ್ರಾಮ್ ಬರಿತೀವಿ. ಆ ಪ್ರೋಗ್ರಾಮ್ ನ ಹೆಂಗ್ ಬರಿತೀವಿ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ಕೊಂಡು ಬರಿತೀವಿ. Programs are set of instructions to perform computation algorithms. In a general sense, a programming language meant for communicate with computer or any computer device. ಅಂದ್ರೆ ಇವಾಗ ಯೂಸರ್ ಮತ್ತೆ ಕಂಪ್ಯೂಟರ್ ಮಧ್ಯೆ ಇಂಟರ್ಫೇಸ್ ತರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಕ್ಟ್ ಆಗುತ್ತೆ. ಸಮ್ ಎಕ್ಸಾಂಪಲ್ ಫಾರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಹೇಳಿದ್ರೆ ಜಾವಾ, ಪೈಥಾನ್, SQL, ಜಾವಾ ಸ್ಕ್ರಿಪ್ಟ್, PHP, C, ರೂಬಿ, C#, C++, ಇವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೆ ಎಕ್ಸಾಂಪಲ್ಸ್. ನೇಮ್ ದ ಟೈಪ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಹೇಳಿದ್ರೆ ದೇರ್ ಆರ್ 3 ಟೈಪ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಯಾವ್ಯಾವ ಅಂದ್ರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್. ನಾವಿಲ್ಲಿ ಈ ಬ್ಲಾಕ್ ಡಯಾಗ್ರಾಮ್ ನ ನೋಡ್ಬೋದು. ಇವಾಗ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ನ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ತೀವಿ. ಯಾಕೆ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು? ಯಾಕಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ. ಮಷಿನ್ ಓನ್ಲಿ ಅರ್ಥ ಮಾಡ್ಕೊಳೋದು ಝೀರೋಸ್ ಅಂಡ್ ಒನ್ಸ್. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ನಾವು ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ನ ಯೂಸ್ ಮಾಡ್ಕೊಂಡು ನಾವು ಅದನ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಏನಂದ್ರೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಕಮಾಂಡ್ಸ್ ನ ಯೂಸ್ ಮಾಡ್ತೀವಿ. ಸೊ ಕಮಾಂಡ್ಸ್ ಕೂಡ ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ. ಸೊ ಕಮಾಂಡ್ಸ್ ನ ನಾವು ಅಸೆಂಬ್ಲರ್ ನ ಯೂಸ್ ಮಾಡ್ಕೊಂಡು ಅದನ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್, ವಾಟ್ ಈಸ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್? ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಇನ್ಸ್ಟ್ರಕ್ಷನ್ಸ್ ಆರ್ ಇನ್ ಬೈನರಿ ಫಾರ್ಮ್. ಎಲ್ಲ ಬೈನರಿ ಫಾರ್ಮ್ ಅಲ್ಲೇ ನಾವಿಲ್ಲಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತೀವಿ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕೆನ್ ಬಿ ಡೈರೆಕ್ಟ್ಲಿ ಅಂಡರ್ಸ್ಟುಡ್ ಬೈ ದ ಕಂಪ್ಯೂಟರ್ ಇದನ್ನ ಡೈರೆಕ್ಟ್ ಆಗಿ ಅರ್ಥ ಮಾಡ್ಕೊಳುತ್ತೆ. ಮಷಿನ್ ಲ್ಯಾಂಗ್ವೇಜ್ ಇಸ್ ಆಲ್ಸೋ ನಾನ್ ಆಸ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಇದನ್ನ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಅಂತ ಫಸ್ಟ್ ಜನರೇಷನ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕಲಿತೀವಿ. ಇನ್ಸ್ಟ್ರಕ್ಷನ್ಸ್ ಇನ್ ದಿಸ್ ಲ್ಯಾಂಗ್ವೇಜ್ ಆರ್ ಇನ್ ಬೈನರಿ ಫಾರ್ಮ್. ಬೈನರಿ ಫಾರ್ಮ್ ಅಂತ ಹೇಳಿದ್ರೆ ಇದು ಓನ್ಲಿ ಝೀರೋಸ್ ಅಂಡ್ ಒನ್ಸ್ ನ ಮಾತ್ರ ಅರ್ಥ ಮಾಡ್ಕೊಳುತ್ತೆ. ಇಟ್ ಈಸ್ ನಾಟ್ ಈಸಿ ಟು ಲರ್ನ್ ಮಷಿನ್ ಲ್ಯಾಂಗ್ವೇಜ್. ಅಂದ್ರೆ ಇದು ನಮಗೆ ತುಂಬಾ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳೋದಕ್ಕೆ. ನೋ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ರಿಕ್ವೈರ್ಡ್ ಸಿನ್ಸ್ ಮಷಿನ್ ಲ್ಯಾಂಗ್ವೇಜ್ ಡೈರೆಕ್ಟ್ಲಿ ಅಂಡರ್ಸ್ಟುಡ್ ಬೈ ದ ಮಷಿನ್ ದಟ್ ಈಸ್ ಕಂಪ್ಯೂಟರ್. ಅಂದ್ರೆ ಇದಕ್ಕೆ ನಾವು ಯಾವುದೇ ರೀತಿಯಾದ ಟ್ರಾನ್ಸ್ಲೇಟರ್ಸ್ ನ ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ಇದು ಬೇಗ ಅರ್ಥ ಆಗುತ್ತೆ ಕಂಪ್ಯೂಟರ್ಗೆ. ಸೊ ಇದಕ್ಕೆ ನಾವು ಯಾವ ಟ್ರಾನ್ಸ್ಲೇಟರ್ ಯೂಸ್ ಮಾಡಿರ್ತಿಲ್ಲ. ಇಟ್ ಈಸ್ ಕೆನಾಟ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹ್ಯೂಮನ್ಸ್. ಆದ್ರೆ ಇದು ನಮಗೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳೋದಕ್ಕೆ. ಯಾಕಂದ್ರೆ ಇದು ಝೀರೋಸ್ ಅಂಡ್ ಒನ್ಸ್ ಇರೋದ್ರಿಂದ ಇದ್ರಲ್ಲಿರೋ ನಾವು ಕೊಡೋ ಕಮೆಂಟ್ಸ್ ನ ಅರ್ಥ ಮಾಡ್ಕೊಂಡು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಇದರ ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ, the only advantage of machine language is that the program of machine language runs very fast because no translators no translating programs is required for the CPU. ಅಂದ್ರೆ ಇಲ್ಲಿ ನಾವು ಯಾವ ಟ್ರಾನ್ಸ್ಲೇಟರ್ಸ್ ಯೂಸ್ ಮಾಡೋದಿಲ್ಲ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಇದು ತುಂಬಾ ಫಾಸ್ಟ್ ಮತ್ತೆ ಈ ಕಂಪ್ಯೂಟರ್ಗೆ ಬೇಗ ಅರ್ಥ ಆಗುತ್ತೆ. ಡಿಸ್ಅಡ್ವಾಂಟೇಜ್ ಅಂದ್ರೆ ಏನಂತ, ಡಿಫಿಕಲ್ಟ್ ಟು ಮಾಡಿಫೈ, ಡಿಫಿಕಲ್ಟ್ ಟು ಪ್ರೋಗ್ರಾಮ್, ದ ಇನ್ಸ್ಟ್ರಕ್ಷನ್ಸ್ ಆರ್ the internal design of every computer is different from every other type of computer. Machine language also different from one computer to another computer. A computer executes machine language program directly to easier. It is difficult to program in machine ಅಂತ ಹೇಳಿದ್ರೆ ಇದು ತುಂಬಾ ಡಿಫಿಕಲ್ಟ್. ಮಾಡಿಫೈ ಮಾಡಕ್ಕೂ ಅಂದ್ರೆ ನಮಗೆ ಬೇಗ ಅರ್ಥ ಆಗೋದಿಲ್ಲ. ಸೊ ಇದು ತುಂಬಾ ಡಿಫಿಕಲ್ಟ್ ಆಗಿ ಇರುತ್ತೆ. ನೆಕ್ಸ್ಟ್ ಇರೋ ಟಾಪಿಕ್, ವಾಟ್ ಈಸ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್? ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಇಟ್ ಈಸ್ ಅನದರ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಬಿಕಾಸ್ ದ ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್ಸ್ ರಿಟನ್ ಇನ್ ದಿಸ್ ಲ್ಯಾಂಗ್ವೇಜ್ ಕ್ಲೋಸ್ ಟು ದ ಮಷಿನ್ ಲ್ಯಾಂಗ್ವೇಜ್. ಅಂದ್ರೆ ಈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನಾವೇನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಲ್ಲ ಇದು ಆಲ್ಮೋಸ್ಟ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ರಿಲೇಟೆಡ್ ಆಗಿರುತ್ತೆ. ಅಸೆಂಬ್ಲಿ ಲ್ಯಾಂಗ್ವೇಜ್ ಈಸ್ ನೌನ್ ಆಸ್ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್. ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ವಿತ್ ಅಸೆಂಬ್ಲಿ ಲ್ಯಾಂಗ್ವೇಜ್ ದ ಪ್ರೋಗ್ರಾಮ್ಸ್ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ಯೂಸಿಂಗ್ ಸಿಂಬಲ್ಸ್, ಇನ್ಸ್ಟ್ರಕ್ಷನ್ಸ್ ಕೋಡ್ ಇನ್ಸ್ಟೆಡ್ ಆಫ್ ಬೈನರಿ ಕೋಡ್. ಅಂದ್ರೆ ಇವಾಗ ನಾವು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬೈನರಿ ಕೋಡ್ ಅಂದ್ರೆ ಝೀರೋಸ್ ಅಂಡ್ ಒನ್ಸ್ ಅಲ್ಲಿ ನಾವು
ಪ್ರೋಗ್ರಾಮ್ ಅನ್ನ ಬರ್ದಿದ್ವಿ. ಆದ್ರೆ ಇಲ್ಲಿ ನಾವು ಇಲ್ಲಿ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟು ಪ್ರೋಗ್ರಾಮಿಂಗ್ ಮಾಡ್ತೀವಿ. ಲೈಕ್ ಸಿಂಬಾಲಿಕ್ ಕೋಡ್ಸ್ ಆರ್ meaningful observations such as SUB is used to subtraction operation. SUB ಅನ್ನೋ ಒಂದು ಕಮಾಂಡ್ ಅನ್ನ ನಾವು ಸಬ್ಟ್ರಾಕ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. MUL ಅನ್ನೋದನ್ನ ನಾವು ಇಲ್ಲಿ ಮಲ್ಟಿಪ್ಲಿಕೇಶನ್ಗೆ ಯೂಸ್ ಮಾಡ್ತೀವಿ. therefore the language is also called ಲೋ ಲೆವೆಲ್ ಸಿಂಬಾಲಿಕ್ ಲ್ಯಾಂಗ್ವೇಜ್. ಅಂದ್ರೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತ ಕಡಿಮೆ, ಅಂದ್ರೆ ಲೋ ಲೆವೆಲ್ ಸಿಂಬಾಲಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. language translators are required since a assembly level language not directly understood by the machine, that is computers. ಅಂದ್ರೆ ಇದು ಕೂಡ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕೂಡ ಡೈರೆಕ್ಟ್ ಆಗಿ ಅರ್ಥ ಆಗೋದಿಲ್ಲ ಮಷಿನ್ಸ್ಗೆ. ಸೊ ಇಲ್ಲಿ ನಾವು ಟ್ರಾನ್ಸ್ಲೇಟರ್ಸ್ ಏನು ಅಂತ ಹೇಳಿದ್ರೆ ನಾವು ಅಸೆಂಬ್ಲರ್ ಅನ್ನೋ ಒಂದು ಟ್ರಾನ್ಸ್ಲೇಟರ್ ಯೂಸ್ ಮಾಡ್ತೀವಿ. ಅಸೆಂಬ್ಲಿ is the translator which is used to convert assembly code into machine code. ಅಂದ್ರೆ ಅಸೆಂಬ್ಲಿ ಕೋಡ್ ಇಂದ ಮಷಿನ್ ಕೋಡ್ಗೆ ನಾವು ಇದನ್ನ ಕನ್ವರ್ಟ್ ಮಾಡ್ಬೇಕಂದ್ರೆ ಅಸೆಂಬ್ಲರ್ ಅನ್ನೋ ಒಂದು ಟ್ರಾನ್ಸ್ಲೇಟರ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಯೂಸ್, ಈಸಿಯರ್ ಟು ಲೊಕೇಟ್ ಅಂಡ್ ಕರೆಕ್ಟ್ ಎರರ್ಸ್, ಈಸಿ ಟು ಮಾಡಿಫೈ. ಅಸೆಂಬ್ಲಿ ಲ್ಯಾಂಗ್ವೇಜ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ಈಸಿಯರ್ ಟು ಲೊಕೇಟ್, ಕರೆಕ್ಟ್ ಅಂಡ್ ಮಾಡಿಫೈ ದ ಇನ್ಸ್ಟ್ರಕ್ಷನ್ಸ್ ಆಫ್ ಎನ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್. ಅಂದ್ರೆ ಇವಾಗ ನಮ್ಮ ಪ್ರೋಗ್ರಾಮ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರು, ಏನಾದ್ರು ಎರರ್ಸ್ ಡಿಟೆಕ್ಟ್ ಮಾಡ್ಬೇಕಂದ್ರು ಇದು ತುಂಬಾ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಮತ್ತೆ ಇದರಲ್ಲಿ ಏನಾದ್ರು ಮಾಡಿಫಿಕೇಶನ್ ಮಾಡ್ಬೇಕಂದ್ರೂ ತುಂಬಾ ಈಸಿಯಾಗಿ ಮಾಡ್ಬೋದು. ಇದು ನಮಗೆ ಬೇಗ ಅರ್ಥ ಆಗುತ್ತೆ. ಕಂಪೇರ್ ಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಇದು ನಮಗೆ ಸ್ವಲ್ಪ ಬೇಗನೆ ಅರ್ಥ ಆಗುತ್ತೆ. Then what are the disadvantages ಅಂತ ಹೇಳಿದ್ರೆ each instructions of assembly language programs is translated into exactly one machine language instructions, and assembly language programs are dependent on machine language. ನೆಕ್ಸ್ಟ್ ಇರೋ ಟಾಪಿಕ್ ವಾಟ್ ಈಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು? ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದಟ್ ಆರ್ ಕ್ಲೋಸ್ ಟು ಹ್ಯೂಮನ್ ಲ್ಯಾಂಗ್ವೇಜಸ್. ಎಕ್ಸಾಂಪಲ್ ಲೈಕ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಆರ್ ಕಾಲ್ಡ್ ದ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಅಂದ್ರೆ ನಾವು ನಾರ್ಮಲ್ ಆಗಿ ಏನೇನು ಇಂಗ್ಲಿಷ್ ಯೂಸ್ ಮಾಡ್ತೀವಿ ಅದೇ ಇಂಗ್ಲಿಷ್ ನಾವಿಲ್ಲಿ ಯೂಸ್ ಮಾಡಿಕೊಂಡು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೋಗ್ರಾಮಿಂಗ್ ಬರಿಬಹುದು. ದ ಹೈ ಲೆವೆಲ್ ಲ್ಯಾಂಗ್ವೇಜ್ ಆರ್ ಸಿಮಿಲರ್ ಟು ಇಂಗ್ಲಿಷ್ ಲ್ಯಾಂಗ್ವೇಜ್. ದ ಪ್ರೋಗ್ರಾಮ್ಸ್ ಇನ್ಸ್ಟ್ರಕ್ಷನ್ಸ್ ಆರ್ ರಿಟರ್ನ್ ಇನ್ ಇಂಗ್ಲಿಷ್ ವರ್ಡ್ಸ್. ಫಾರ್ ಎಕ್ಸಾಂಪಲ್ ಇನ್ಪುಟ್ ಅಂಡ್ ಪ್ರಿಂಟ್, ಸ್ಕ್ಯಾನ್ ಇವೆಲ್ಲನ ನಾವು ಇಂಗ್ಲಿಷ್ ವರ್ಡ್ಸ್ ಅನ್ನ, ಈ ಕಾಮನ್ ಇಂಗ್ಲಿಷ್ ವರ್ಡ್ಸ್ ಅನ್ನೇ ನಾವು ಯೂಸ್ ಮಾಡಿಕೊಂಡು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೋಗ್ರಾಮ್ಸ್ ಅನ್ನ ಬರೀತೀವಿ. ಬಟ್ ಈಚ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಸ್ ಇಟ್ಸ್ ಓನ್ ರೂಲ್ ಅಂಡ್ ಗ್ರಾಮರ್ ಫಾರ್ ರಿಟರ್ನ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್. ದೀಸ್ ರೂಲ್ಸ್ ಆರ್ ಕಾಲ್ಡ್ ಸಿಂಟ್ಯಾಕ್ಸ್ ಫಾರ್ ದ ಲ್ಯಾಂಗ್ವೇಜಸ್. ಅಂದ್ರೆ ಡಿಫ್ರೆಂಟ್ ಆಗಿರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದಾವೆ, ಆದ್ರೆ ಅದಕ್ಕೆ ಆದಂತಹ ಪರ್ಟಿಕ್ಯುಲರ್ ಆಗಿರೋ ಸಿಂಟ್ಯಾಕ್ಸ್ ಮತ್ತೆ ಅದಕ್ಕೆ ಆಗಿರುವಂತ ಇನ್ಸ್ಟ್ರಕ್ಷನ್ಸ್ ಇದಾವೆ, ಅವನ್ನ ಯೂಸ್ ಮಾಡ್ಕೊಂಡು ನಾವು ಪ್ರೋಗ್ರಾಮಿಂಗ್ ಅನ್ನ ಬರಿಬೇಕು. ದ ಪ್ರೋಗ್ರಾಮ್ ರಿಟರ್ನ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಮಸ್ಟ್ ಬಿ ಟ್ರಾನ್ಸ್ಲೇಟೆಡ್ ಇನ್ ಟು ಮಷಿನ್ ಕೋಡ್ ಬಿಫೋರ್ ಟು ರನ್ ಇಟ್. ಈಚ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಸ್ ಇಟ್ಸ್ ಓನ್ ಟ್ರಾನ್ಸ್ಲೇಟರ್ ಪ್ರೋಗ್ರಾಮ್. ಇವಾಗ ನಾವು ಒಂದು ಪ್ರೋಗ್ರಾಮ್ ಬರ್ದಿದ್ದನ್ನ ರನ್ ಮಾಡ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಟ್ರಾನ್ಸ್ಲೇಟ್ ಮಾಡಬೇಕು. ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಇದ್ರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇದ್ರೆ ಅದನ್ನು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಸ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಫಾರ್ಟಾನ್, ಕೋಬೋಲ್, ಬೇಸಿಕ್, ಪ್ಯಾಸ್ಕಲ್, C++, ಜಾವಾ, C#, PHP, ರೂಬಿ, ಪೈಥಾನ್, ಕಾಟ್ಲಿನ್ ಇವೆಲ್ಲ ಎಕ್ಸಾಂಪಲ್ಸ್. ಲ್ಯಾಂಗ್ವೇಜಸ್ ಟ್ರಾನ್ಸ್ಲೇಟರ್ಸ್ ಆರ್ ರಿಕ್ವೈರ್ಡ್ ಸಿನ್ಸ್ ದ ಹೈ ಲೆವೆಲ್ ಲ್ಯಾಂಗ್ವೇಜ್ ನಾಟ್ ಡೈರೆಕ್ಟ್ಲಿ ಅಂಡರ್ಸ್ಟುಡ್ ಬೈ ದ ಮಷಿನ್, ದಟ್ ಈಸ್ ಕಂಪ್ಯೂಟರ್ಸ್. Compiler and interpreter are the translator which used to ಕನ್ವರ್ಟ್ ಅಸೆಂಬ್ಲಿ ಕೋಡ್ ಇಂಟು ಮಷಿನ್ ಕೋಡ್. ಅಂದ್ರೆ ಇಲ್ಲಿ ನಾವು ಇಲ್ಲಿ ಕೂಡ ನಾವು ಟ್ರಾನ್ಸ್ಲೇಟರ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಅನ್ನೋ ಎರಡು ಟ್ರಾನ್ಸ್ಲೇಟರ್ಸ್ ನ ಯೂಸ್ ಮಾಡಿಕೊಂಡು ನಾವು ಹೈ ಲೆವೆಲ್ ಇಂದ ಮಷಿನ್ ಲೆವೆಲ್ಗೆ ಕನ್ವರ್ಟ್ ಮಾಡ್ತೀವಿ. What are the advantages ಅಂತ ಹೇಳಿದ್ರೆ easy to learn. The high level language is very easy to learn. Then low level language, the statements written from the program are similar to English like statement, easy to understand. In high level language a new program can be easy to written in very short time. A large amount of a large and complicated software can be developed in a few days or months. ಅಂದ್ರೆ ಇದು ತುಂಬಾ ಈಸಿಯಾಗಿ ಅರ್ಥ ಆಗೋ ತರ ಇರುತ್ತೆ. ಮತ್ತೆ ನಾವ್ ಏನ್ ಕಾಮನ್ ಆಗಿ ಏನ್ ಇಂಗ್ಲಿಷ್ ಯೂಸ್ ಮಾಡ್ತೀವಿ
ಅದನ್ನೇ ನಾವಿಲ್ಲಿ ಕಮೆಂಟ್ಸ್ ಮುಖಾಂತರ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ಅದನ್ನೇ ಕೊಡೋದು, ಕಾಮನ್ ಇಂಗ್ಲಿಷ್ ಯೂಸ್ ಮಾಡ್ಕೊಂಡೆ ನಾವು ಕೊಡೋದು. ಮತ್ತೆ ಇವಾಗ ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಇದ್ದಾರೆ ಅಂದ್ರೆ ಅವರು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬೇಗ ಅರ್ಥ ಆಗೋದ್ರಿಂದ ಅವರು ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡ್ಬೇಕಂದ್ರು ಅದು ತುಂಬಾ ಕೆಲವು ತಿಂಗಳು ಅಥವಾ ಕೆಲವು ದಿನಗಳಲ್ಲೇ ಅವರು ಅದನ್ನ ಡೆವಲಪ್ ಮಾಡ್ಬೋದು. ಯಾಕಂದ್ರೆ ಅದು ತುಂಬಾ ಈಸಿಯಾಗಿ ಅವ್ರಿಗೆ ಅರ್ಥ ಆಗಂತಿರುತ್ತೆ. ಈಸಿ ಟು ಡೈರೆಕ್ಟ್ ಅಂಡ್ ರಿಮೂವ್ ಎರರ್ಸ್. ಇವಾಗ ಏನಾದ್ರು ಎರರ್ಸ್ ಇದ್ರೆ ಏನಾದ್ರು ಎರರ್ಸ್ ಡಿಟೆಕ್ಟ್ ಮಾಡಕ್ಕೆ, ಇವಾಗ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಟ್ರಾನ್ಸ್ಲೇಟರ್ ಅದ್ರಲ್ಲಿ ಏನಾದ್ರು ಎರರ್ಸ್ ಇದ್ರೆ ಅದು ನಮಗೆ ತೋರಿಸುತ್ತೆ. ಈಚ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೊವೈಡ್ಸ್ ಲಾರ್ಜ್ ನಂಬರ್ ಆಫ್ ಬಿಲ್ಟ್ ಇನ್ ಫಂಕ್ಷನ್ಸ್ ಆರ್ procedures that can be used to perform a specific task during decision of new programs. In this way a large amount of time of programmer is saved. ಅಂದ್ರೆ ನಾವಿಲ್ಲಿ ಬಿಲ್ಡ್ ಇನ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ನಾವಿಲ್ಲಿ ಸ್ಟ್ರಿಂಗ್ ರಿವರ್ಸ್, ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್, ಸ್ಟ್ರಿಂಗ್ ಲೆಂತ್, ಸ್ಟ್ರಿಂಗ್ ಕಾಪಿ, ಸ್ಟ್ರಿಂಗ್ ಕಂಪೇರ್, ಇವೆಲ್ಲ ಬಿಲ್ಡ್ ಇನ್ ಫಂಕ್ಷನ್ಸ್. ನೆಕ್ಸ್ಟ್ ಇರೋದೇನಂದ್ರೆ ವಾಟ್ ಈಸ್ ಟ್ರಾನ್ಸ್ಲೇಟರ್ಸ್. ಟ್ರಾನ್ಸ್ಲೇಟರ್ಸ್ ಅಂದ್ರೆ ಏನು? ಆ ಟ್ರಾನ್ಸ್ಲೇಟರ್ ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪ್ರೊಸೆಸಸ್ ದಟ್ ಕನ್ವರ್ಟ್ಸ್ ಅ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫ್ರಮ್ ಒನ್ ಲ್ಯಾಂಗ್ವೇಜ್ ಟು ಅನದರ್ ಲ್ಯಾಂಗ್ವೇಜ್. ಇದು ಒಂದ್ ಲ್ಯಾಂಗ್ವೇಜ್ ಅಲ್ಲಿರೋ ಪ್ರೋಗ್ರಾಮ್ ಅನ್ನ ಅನದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಅಂದ್ರೆ ಅನದರ್ ಲ್ಯಾಂಗ್ವೇಜ್ಗೆ ಇದು ಕನ್ವರ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇಟ್ ಟೇಕ್ಸ್ ಅ ಪ್ರೋಗ್ರಾಮ್ ರಿಟರ್ನ್ ಇನ್ source code and converts into machine language. It discovers and identifies the errors during translation. ಅಂದ್ರೆ ಏನಾದ್ರು ಪ್ರೋಗ್ರಾಮ್ ಅಲ್ಲಿ ಏನಾದ್ರು ಎರರ್ಸ್ ಇದ್ರೆ ಇದು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅದು ನಮಗೆ ಎಕ್ಸಿಕ್ಯೂಟ್ ಮಾಡಿ ತೋರಿಸುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಲೇಟರ್ಸ್ ಅಂತ ಹೇಳಿದ್ರೆ 3 ಟೈಪ್ಸ್ ಆಫ್ ಪ್ರೋಗ್ರಾಮಿಂಗ್ ಟ್ರಾನ್ಸ್ಲೇಟರ್ಸ್ ಇದಾವೆ. ಯಾವ್ಯಾವ ಅಂದ್ರೆ ಕಂಪೈಲರ್, ಇಂಟರ್ಪ್ರಿಟರ್ ಮತ್ತೆ ಅಸೆಂಬ್ಲರ್. ಈ 3 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಟ್ರಾನ್ಸ್ಲೇಟರ್ಸ್. ದೆನ್ ವಾಟ್ ಈಸ್ ಕಂಪೈಲರ್? ಕಂಪೈಲರ್ ಅಂದ್ರೆ ಏನು? A compiler is a translator used to convert high level programming language into low level programming language. ಅಂದ್ರೆ ಇದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂದ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೆ ಕನ್ವರ್ಟ್ ಮಾಡಕ್ಕೆ ಮಾಡ್ತೀವಿ. ಇಟ್ ಕನ್ವರ್ಟ್ಸ್ ದ ಹೋಲ್ ಪ್ರೋಗ್ರಾಮ್ ಇಂಟು ಒನ್ ಸೆಷನ್. ಅಂದ್ರೆ ಇದು ಹೋಲ್ ಪ್ರೋಗ್ರಾಮ್ ನ ಒಂದೇ ಸತಿ ಕನ್ವರ್ಟ್ ಮಾಡುತ್ತೆ. as it scans the code in one go, the errors are shown at the end together. ಅಂದ್ರೆ ಈ ಕಂಪೈಲರ್ ಹೋಲ್ ಪ್ರೋಗ್ರಾಮ್ ನ ಒಂದೇ ಸತಿ ಕನ್ವರ್ಟ್ ಮಾಡಿ ಲಾಸ್ಟ್ ಗೆ ಒಂದೇ ಸತಿ ಏನಾದ್ರು ಎರರ್ಸ್ ಇದ್ರೆ ಒಂದೇ ಸತಿ ಅದು ತೋರಿಸುತ್ತೆ. ದ ಮೈನ್ ಅಡ್ವಾಂಟೇಜ್ ಆಫ್ ಕಂಪೈಲರ್ ಈಸ್ ಇಟ್ಸ್ ಎಕ್ಸಿಕ್ಯೂಷನ್ ಟೈಮ್. ಅಂದ್ರೆ ಇದು ತುಂಬಾ ಕಡಿಮೆ, ಒಂದೇ ಸತಿ ಪ್ರೋಗ್ರಾಮ್ ಅನ್ನು ಒಂದೇ ಸತಿ ಕಂಪೈಲ್ ಮಾಡೋದ್ರಿಂದ ಇದು ತುಂಬಾ ಕಡಿಮೆ ಟೈಮ್ ಅನ್ನ ತಗೊಳುತ್ತೆ. CPU ಯುಟಿಲೈಸೇಷನ್ ಇಸ್ ಮೋರ್. ಎಕ್ಸಾಂಪಲ್ ಇದಕ್ಕೆ ಕಂಪೈಲರ್ ನ ಯಾವ್ಯಾವ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತಾವ ಅಂದ್ರೆ C++, C#, ಇವೆಲ್ಲ ಕಂಪೈಲರ್ ನ ಯೂಸ್ ಮಾಡುತ್ತೆ. ಕಂಪೈಲರ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ದೆನ್ ವಾಟ್ ಈಸ್ ಇಂಟರ್ಪ್ರಿಟರ್? ಇಂಟರ್ಪ್ರಿಟರ್ ಅಂದ್ರೆ ಏನು? ದೆನ್ ನೆಕ್ಸ್ಟ್ ಇರೋದು ವಾಟ್ ಈಸ್ ಇಂಟರ್ಪ್ರಿಟರ್? ಇಂಟರ್ಪ್ರಿಟರ್ ಅಂದ್ರೆ ಏನು? ಟ್ರಾನ್ಸ್ಲೇಟರ್ಸ್ ದ ಪ್ರೋಗ್ರಾಮ್ ಒನ್ ಸ್ಟೇಟ್ಮೆಂಟ್ ಅಟ್ ಅ ಟೈಮ್. ಅಂದ್ರೆ ಇದು ಒಂದೊಂದೇ ಲೈನ್ ಅನ್ನ ಟ್ರಾನ್ಸ್ಲೇಟ್ ಮಾಡುತ್ತೆ ಹೈ ಲೆವೆಲ್ ಇಂದ ಮಷಿನ್ ಲೆವೆಲ್ಗೆ. ಕನ್ಸಿಡರಿಂಗ್ ಇಟ್ ಸ್ಕ್ಯಾನ್ಸ್ ಕೋಡ್ ಒನ್ ಲೈನ್ ಅಟ್ ಅ ಟೈಮ್, ಎರರ್ ಶೋನ್ ಅಟ್ ಲೈನ್ ಬೈ ಲೈನ್. ಅಂದ್ರೆ ಇದು ಲೈನ್ ಬೈ ಲೈನ್ ಕೋಡ್ ನ ಟ್ರಾನ್ಸ್ಲೇಟ್ ಮಾಡುತ್ತೆ, ಮತ್ತೆ ಎರರ್ಸ್ ಏನಾದ್ರು ಇದ್ರೆ ಲೈನ್ ಬೈ ಲೈನ್ ತೋರಿಸುತ್ತೆ. ಸೊ ಅದರಿಂದ ಎರರ್ಸ್ ಇಂಟರ್ಪ್ರಿಟರ್ ಇರುವಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಎರರ್ಸ್ ಕಂಡುಹಿಡಿಯೋದು, ಎರರ್ಸ್ ಬರೋದು ಸ್ವಲ್ಪ ಕಡಿಮೆನೆ. ಯಾಕಂದ್ರೆ ಅದು ಲೈನ್ ಬೈ ಲೈನ್ ಎರರ್ಸ್ ನ ನೋಡ್ತಾ ಹೋಗುತ್ತೆ. ನೆಕ್ಸ್ಟ್ ಇಟ್ ಟೇಕ್ಸ್ ಮೋರ್ ಟೈಮ್ ಟು ಟ್ರಾನ್ಸ್ಲೇಟ್. ಲೈನ್ ಬೈ ಲೈನ್ ಮಾಡೋದ್ರಿಂದ ಜಾಸ್ತಿ ಟೈಮ್ ತಗೊಳುತ್ತೆ. ಇಟ್ ಕನ್ವರ್ಟ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಇದನ್ನು ಕೂಡ ನಾವು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇಂದ ಮಷಿನ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋಕೆ ಯೂಸ್ ಮಾಡ್ತಿದ್ವಿ. ಇಟ್ ಈಸ್ CPU ಯುಟಿಲೈಸೇಷನ್ ಇಸ್ ಲೆಸ್. ಮತ್ತೆ ಯಾವ್ಯಾವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇಂಟರ್ಪ್ರಿಟರ್ ನ ಯೂಸ್ ಮಾಡ್ತವೆ ಅಂತ ಹೇಳಿದ್ರೆ ಪೈಥಾನ್, ರೂಬಿ, ಪರ್ಲ್ ಇವೆಲ್ಲ ಇಂಟರ್ಪ್ರಿಟರ್ ಬೇಸ್ಡ್ ಆಗಿರುತ್ತೆ. ನೆಕ್ಸ್ಟ್ ಇರೋದು ಏನಂದ್ರೆ ವಾಟ್ ಈಸ್ ಅಸೆಂಬ್ಲರ್? ಅಸೆಂಬ್ಲರ್ ಅಂದ್ರೆ ಏನು? ಅನ್ ಅಸೆಂಬ್ಲರ್ ಈಸ್ ಎ ಟ್ರಾನ್ಸ್ಲೇಟರ್ ಯೂಸ್ಡ್ ಟು ಟ್ರಾನ್ಸ್ಲೇಟ್ assembly language into machine language. Assembly language is difficult to understand as it is low level programming language. An assembler translates a low programming language as assembly language to an
even lower programming language, which is the machine code. The